ನಾನು ದಿಢೀರ್ ಅಡುಗೆಯಲ್ಲಿ ಬಾಳೆಕಾಯಿ ಬ್ರೆಡ್ ಟೋಸ್ಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಟೋಸ್ಟಿಂಗ್ ಅನ್ನೋ ಪದದಿಂದ ಟೋಸ್ಟ್ ಅನ್ನೋದು ಬಂದಿದೆ. ಹಾಗೆ ಮೈಕ್ರೋ ಓವನ್ಸ್ ಆಗಿರ್ಬೋದು, ಬ್ರೆಡ್ ಟೋಸ್ಟ್ ಮಾಡುವಂಥ ಓವನ್ಸ್ ಕೂಡ ರೆಡಿ ಆಗಿದೆ. ಕೆಲವ್ರ ಮನೆಯಲ್ಲಿ ಇರುತ್ತೆ, ಇನ್ನು ಕೆಲವ್ರ ಮನೆಯಲ್ಲಿ ಇರಲ್ಲ. ಇಲ್ಲದೆ ಇರೋರ ಮನೆಯಲ್ಲಿ ಬ್ರೆಡ್ ಟೋಸ್ಟನ್ನ ಹೇಗೆ ತಯಾರಿಸ್ಕೊಂತ ನಿಮಗೂ ಕೂಡ ಗೊತ್ತಿದೆ, ನಾವು ಕೂಡ ತೋರಿಸ್ಕೊಟ್ಟಿದ್ದೀವಿ. ಎಷ್ಟು ಸಾರಿ ನಾವು ಬ್ರೆಡ್ ಟೋಸ್ಟನ್ನ ಎಷ್ಟು ವಿಧದಲ್ಲಿ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀವಿ. ಇವತ್ತು ಕೂಡ ನಾನು ಅದರಲ್ಲಿ ಒಂದಾದಂಥ ಬಾಳೆಕಾಯಿ ಬ್ರೆಡ್ ಟೋಸ್ಟ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ, ಅದರಲ್ಲೂ ದಿಢೀರ್ ಅಡುಗೆಯಲ್ಲಿ. ಬನ್ನಿ ಹಾಗಾದರೆ ಮಾತು ಕಮ್ಮಿರೋಣ, ಅಡುಗೆ ಜಾಸ್ತಿ ಮಾಡೋಣ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಬ್ರೆಡ್, ಬೆಣ್ಣೆ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಬಾಳೆಕಾಯಿ, ಮೆಣಸಿನಕಾಯಿ, ಕ್ಯಾರೆಟ್, ಅರಿಶಿನ, ಖಾರದ ಪುಡಿ, ಟೊಮ್ಯಾಟೊ ಸಾಸ್. ಈಗ ದಿಢೀರ್ ಅಡುಗೆಯಲ್ಲಿ ನಾನು ಮಾಡ್ತಾ ಇದ್ದೀನಿ ಬಾಳೆಕಾಯಿ ಬ್ರೆಡ್ ಟೋಸ್ಟ್. ಬಾಳೆಕಾಯಿನ ನಾನು ಆಲ್ರೆಡಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಬ್ರೆಡ್ ಟೋಸ್ಟಿಗೆ ಪಲ್ಯ ರೆಡಿ ಆಗಬೇಕಲ್ವಾ? ಬನ್ನಿ ಹಾಗಾದರೆ ಪಲ್ಯ ಮಾಡೋಣ. ಎರಡು ಸ್ಪೂನಷ್ಟು ಎಣ್ಣೆಗೆ ಈರುಳ್ಳಿ ಹಾಕಬೇಕು. ನಾವು ಹೆಚ್ಚಾಗಿ ಈರುಳ್ಳಿ ಬ್ರೆಡ್ ಟೋಸ್ಟನ್ನು ಟೇಸ್ಟ್ ಮಾಡಿರ್ತೀವಿ. ಹಾಗೆ ಕೆಲವ್ರ ಮನೆಯಲ್ಲಿ ಕ್ಯಾಪ್ಸಿಕಮ್ ಬ್ರೆಡ್ ಟೋಸ್ಟ್ ಆಗಿರ್ಬೋದು, ಆಲೂ ಬ್ರೆಡ್ ಟೋಸ್ಟ್ ಆಗಿರ್ಬೋದು, ಈ ಥರದ್ದೆಲ್ಲ ಮಾಡ್ತಾರೆ. ಹಾಗೆ ಯಾವತ್ತಾದರೂ ನೀವು ಬಾಳೆಕಾಯಿಂದ ಮಾಡಿದ್ರಾ? ಇಲ್ಲ ತಾನೇ? ಆದರೆ ನೀವು ಬಾಳೆಕಾಯಿ ವಡೆ ಆಗಲಿ, ಹಾಗೆ ಬಾಳೆಕಾಯಿ ಚಿಪ್ಸ್ ಆಗಲಿ ಮಾಡಿರ್ತೀರ. ಆದರೆ ಇನ್ನು ಮುಂದೆ ನೀವು ಆ ಎಲ್ಲ ಅಡುಗೆ ಜೊತೆಗೇ ಬ್ರೆಡ್ ಟೋಸ್ಟ್ ಕೂಡ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಕಾದಿದೆ ಅನಿಸುತ್ತೆ, ಈರುಳ್ಳಿ ಹಾಕೋಣ. ಈರುಳ್ಳಿ ಜೊತೆಗೇನೆ ಹಸಿಮೆಣಕಾಯಿ, ಕ್ಯಾರೆಟನ್ನು ಸಣ್ಣಗೆ ಹೆಚ್ಚಿದ್ದೀನಿ, ಇದು ಕೂಡ ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಕ್ಯಾರೆಟನ್ನು ಬೇಯಿಸಿಲ್ಲ ನಾನು. ಕೆಲವು ಸಾರಿ ಏನಾಗುತ್ತೆ, ಮಕ್ಕಳಿಗೆ ಈ ಥರ ಅಡುಗೆಗಳನ್ನು ತಿನ್ನಬೇಕು ಅಂತ ಭಾಳ ಆಸೆ ಪಡ್ತಿರ್ತಾರೆ. ನಿಮಗೂ ಕೂಡ ಕೇಳ್ತಾರೆ, ಬೇಕ್ರಿಗೆ ಹೋಗ್ಬಿಟ್ಟು ತಿನ್ಕೊಂಡು ಬರ್ತೀವಿ ಅಂತ. ನಿಮಗೂ ಆಚೆ ಇರೋವಂಥ ತಿಂಡಿಗಳನ್ನು ಮಕ್ಕಳಿಗೆ ಕೊಡ್ಸೋಕ್ಕೆ ಇಷ್ಟ ಇರಲ್ಲ. ಅದರಲ್ಲೂ ಸ್ಪೆಷಲಾಗಿ ಬೇಕ್ರಿ ಐಟಮ್ಸನ್ನು ಕೊಡ್ಸೋಕ್ಕಂತೂ ಕೆಲವೊಂದು ತಂದೆ ತಾಯಿ ಇಷ್ಟನೇ ಪಡೋಲ್ಲ. ಏನು ಮಾಡಬೇಕು ಅಂದರೆ, ನೀವೇ ಮನೆಯಲ್ಲಿ ಅವರಿಗೆ ಈ ಥರದ ಅಡುಗೆಗಳನ್ನು ಮಾಡಿಕೊಟ್ಬಿಟ್ರೆ ಆ ಪ್ರಶ್ನೆನೇ ಇರಲ್ಲ ಅಲ್ವಾ? ಈಗ ನೀವು ಬಾಳೆಕಾಯಿನ ಬೇಯಿಸಿರೋವಂಥದ್ದನ್ನು ಒಗ್ಗರಣೆಗೆ ಹಾಕಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂಚೂರು ಖಾರದ ಪುಡಿ ಕೂಡ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಗರಂ ಮಸಾಲೆ ಕೂಡ ಹಾಕ್ತಾರೆ, ಇಲ್ಲ ಅಂದರೆ ಚಾಟ್ ಮಸಾಲೆ ಕೂಡ ಹಾಕ್ತಾರೆ. ಗ್ಯಾಸು ಆಫ್ ಮಾಡಿದ್ದೀನಿ. ಈಗ ಕೊತ್ತಂಬರಿ ಹಾಕ್ಬೋದು. ಪಲ್ಯ ಅಂತೂ ರೆಡಿ ಆಯಿತು. ಈಗ ಬ್ರೆಡ್ಡನ್ನು ರೋಸ್ಟ್ ಮಾಡೋಣ. ನೋಡಿ, ಬ್ರೆಡ್ ಪೀಸ್ ಸೈಡ್ ಎಡ್ಜ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಒಂಚೂರು ಬೆಣ್ಣೆ ಹಚ್ಚಬೇಕು.
ಮಕ್ಕಳಿಗೆ ಹೆಚ್ಚಾಗಿ ಬೆಣ್ಣೆ, ತುಪ್ಪ, ಹಾಲು, ಮೊಸರು ಈ ಥರದ್ದು ಪದಾರ್ಥಗಳನ್ನು ಕೊಡಬೇಕು. ಪಲ್ಯನ ಈ ಥರ ಬ್ರೆಡ್ಡು ರೋಸ್ಟ್ ಮಾಡಿರ್ತೀವಲ್ಲ ಇದ್ರ ಮೇಲೆ ಹಾಕಬೇಕು. 1 ಸ್ಪೂನ್ನಷ್ಟು ಸಾಸ್. 1 ಸ್ಪೂನ್ನಷ್ಟೇ ಅಂತ ಏನಿಲ್ಲ, ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬೋದು. ಈಗ ಇನ್ನೊಂದು ಬ್ರೆಡ್ ಪೀಸನ್ನ ಮೇಲೆ ಇಡೋಣ. ನೋಡಿದ್ರಾ, ದಿಢೀರಾಗಿ ಬಾಳೆಕಾಯಿ ಬ್ರೆಡ್ ಟೋಸ್ಟನ್ನ ಮಾಡೋದನ್ನು ತೋರಿಸಿದ್ದೀನಿ. ನೀವು ಇವತ್ತೇ ನಿಮ್ಮ ಮನೆಯಲ್ಲಿ ಸಂಜೆ ಇದನ್ನು ಟ್ರೈ ಮಾಡಿ. ಮಕ್ಕಳಿಗಂತೂ ಖಂಡಿತವಾಗ್ಲೂ ಇಷ್ಟವಾಗುತ್ತೆ. ಬಾಳೆಕಾಯಿ ಬ್ರೆಡ್ ಟೋಸ್ಟ್ ಮಾಡುವ ವಿಧಾನ: ಪ್ಯಾನ್ನಲ್ಲಿ 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ಈರುಳ್ಳಿ, ಹಸಿಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿದ ಕ್ಯಾರೆಟ್, ಟೊಮ್ಯಾಟೊ, ಬಾಳೆಕಾಯಿ, ಕೊತ್ತಂಬರಿಯನ್ನು ಹಾಕಿ ಪಲ್ಯವನ್ನು ರೆಡಿ ಮಾಡಿಕೊಳ್ಳಿ. ಈಗ ಬ್ರೆಡ್ಗೆ ಬೆಣ್ಣೆಯನ್ನು ಹಚ್ಚಿ ಕಾಯ್ದ ತವಾದ ಮೇಲೆ ಹಾಕಿ 2 ಬದಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ. ಈಗ ಈ ಸ್ಲೈಸ್ ಅನ್ನು ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ರೆಡಿ ಮಾಡಿರುವ ಮಿಶ್ರಣವನ್ನು ಹಾಕಿ ಟೊಮ್ಯಾಟೊ ಸಾಸ್, ಇನ್ನರ್ಧ ಬ್ರೆಡ್ ಪೀಸ್ ಅನ್ನು ಇಟ್ಟರೆ ಬಾಳೆಕಾಯಿ ಬ್ರೆಡ್ ಟೋಸ್ಟ್ ರೆಡಿ ಟು ಈಟ್.